ನಮಸ್ತೆ ಸ್ಟೂಡೆಂಟ್ಸ್. ನಾನಿವತ್ತು ಸೈಬರ್ ಸೆಕ್ಯೂರಿಟಿಲಿ ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಜೊತೆಗೆ ಕಾಂಪೊನೆಂಟ್ಸ್ ಆಫ್ ಇ ಕಾಮರ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇ ಕಾಮರ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್, ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ವಯಾ ಆನ್ಲೈನ್ ಕೂಡ ಅಂತಾನು ಹೇಳಬಹುದು. ಸೊ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಲೈಕ್ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ, ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. So, like convenience, global reach, lower cost, lower operating cost, wide choice of products, time saving, easy price comparison, better customer experience, 24/7 availability. So, ಏನೆಲ್ಲ ಅನ್ನೋದನ್ನ ನೋಡೋಣ. ಕನ್ವೀನಿಯನ್ಸ್, ಕಸ್ಟಮರ್ ಕ್ಯಾನ್ ಶಾಪ್ ಎನಿ ಟೈಮ್ ಎನಿವೇರ್ ವಿತೌಟ್ ವಿಸಿಟಿಂಗ್ ದ ಫಿಸಿಕಲ್ ಸ್ಟೋರ್ಸ್. ಅಂದ್ರೆ ಮ್ಯಾನ್ಯುಯಲ್ ಆಗಿ ಹೋಗೋಂತ ನೆಸೆಸಿಟಿನೇ ಇಲ್ಲ, ಎಲ್ಲಿ ಬೇಕಾದ್ರೂ ಶಾಪ್ ಮಾಡ್ಬೋದು. ಬಟ್ ಇಂಟರ್ನೆಟ್ ಆಕ್ಸೆಸ್ ಎಲ್ಲ ಇರಬೇಕು. ಗ್ಲೋಬಲ್ ರೀಚ್, ಬಿಸ್ನೆಸಸ್ ಕ್ಯಾನ್ ಸೆಲ್ ಪ್ರಾಡಕ್ಟ್ಸ್ ಟು ಕಸ್ಟಮರ್ ಆಲ್ ಓವರ್ ದ ವರ್ಲ್ಡ್, ಲೈಕ್ ಏನ್ ಮಾಡ್ಬೋದು ಅಂತಾರೆ, ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ಬೋದು. ಲೋವರ್ ಆಪರೇಟಿಂಗ್ ಕಾಸ್ಟ್, ರೆಡ್ಯೂಸಸ್ ಕಾಸ್ಟ್ ರಿಲೇಟೆಡ್ ಟು ರೆಂಟ್, ಸ್ಟಾಫ್ ಅಂಡ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ನಾವು ಒಂದಕ್ಕೆ ಅಂತಾನೆ ಒಂದು ಸ್ಟೋರ್ಸ್ ಮಾಡ್ಕೊಂಡಿರೋದು, ಸ್ಟಾಫ್, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ನಮಗೆ ನೆಸೆಸಿಟಿನೆಲ್ಲ ಕಾಸ್ಟ್ ರೆಡ್ಯೂಸ್ ಆಗುತ್ತೆ ಎಲ್ಲ ಆನ್ಲೈನ್ ಮಾಡ್ತಿರೋದ್ರಿಂದ. ಒಂದು ಕಡೆ ಗೋಡನ್ ಇತ್ತು ಅಂತಾರೆ, ಅಲ್ಲಿಂದನೇ ಕಡೆ ಸಪ್ಲೈ ಮಾಡಬಹುದು. ವೈಡ್ ಚಾಯ್ಸ್ ಆಫ್ ಪ್ರಾಡಕ್ಟ್ಸ್, ಕಸ್ಟಮರ್ ಕ್ಯಾನ್ ಕಂಪೇರ್ ಮೆನಿ ಬ್ರಾಂಡ್ಸ್ ಅಂಡ್ ಪ್ರಾಡಕ್ಟ್ಸ್ ಆನ್ ಸಿಂಗಲ್ ಪ್ಲಾಟ್ಫಾರ್ಮ್. ಅಂದ್ರೆ ಕಸ್ಟಮರ್ಸ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಸೊ ಟೈಮ್ ಸೇವಿಂಗ್, ಕ್ವಿಕ್ ಸರ್ಚ್, ಈಸಿ ಆರ್ಡರಿಂಗ್ ಅಂಡ್ ಫಾಸ್ಟ್ ಪೇಮೆಂಟ್ ಸೇವ್ ಟೈಮ್ ಫಾರ್ ಬೋತ್ ಬಯರ್ಸ್ ಅಂಡ್ ಸೆಲ್ಲರ್ಸ್. ಬಯರ್ಸ್ಗೂ ಕೂಡ ಟೈಮ್ ಸೇವ್ ಆಗುತ್ತೆ ಮತ್ತೆ ಸೆಲ್ಲರ್ಸ್ಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಕ್ವಿಕ್ ಆಗಿ ನಡೆಯುತ್ತೆ ಈ ಪ್ರೋಸೆಸ್. ಈಸಿ ಪ್ರೈಸ್ ಕಂಪ್ಯಾರಿಸನ್, ಸೊ ಕಸ್ಟಮರ್ಸ್ ಕ್ಯಾನ್ ಕಂಪೇರ್ ಪ್ರೈಸಸ್ ಅಂಡ್ ಚೂಸ್ ದ ಬೆಸ್ಟ್ ಡೀಲ್ಸ್ ಈಸಿಲಿ. ಇಂಥದ್ರಲ್ಲಿ ಆನ್ಲೈನ್ ಶಾಪಿಂಗ್ ಅಲ್ಲೇ ನಮಗೆ ಆಫರ್ಸ್ ಜಾಸ್ತಿ ಇರುತ್ತೆ, ಪ್ರೈಸಸ್ ನ ಈಸಿಯಾಗಿ ಕಂಪೇರ್ ಕೂಡ ಮಾಡಬಹುದು. ಬೆಟರ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಪರ್ಸನಲೈಸ್ಡ್ ರೆಕಮೆಂಡೇಶನ್ಸ್ ಅಂಡ್ ಈಸಿ ರಿಟರ್ನ್ ಪಾಲಿಸೀಸ್ ಇಂಪ್ರೂವ್ ಸ್ಯಾಟಿಸ್ಫ್ಯಾಕ್ಷನ್. ಅಕಸ್ಮಾತ್ ನಮ್ಗೆ ಏನಾರು ಆ ಪ್ರಾಡಕ್ಟ್ ಇಷ್ಟ ಇಲ್ಲ ಅಂತಾರೆ, ನಾವು ರಿಟರ್ನ್ ಮಾಡಬಹುದು. ಸೊ ಲೈಕ್ ಬೆಟರ್, ಅದರಿಂದ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಿ ನೆಕ್ಸ್ಟ್ ಟೈಮ್ ಶಾಪ್ ಮಾಡ್ತಾನೆ ಇರ್ತಾರೆ. ಸೊ 24/7 ಅವೈಲಬಿಲಿಟಿ, ಆನ್ಲೈನ್ ಸ್ಟೋರ್ಸ್ ರಿಮೇನ್ ಓಪನ್ ಅರೌಂಡ್ ದ ಕ್ಲಾಕ್. ಅಂದ್ರೆ ಲೈಕ್ ಯಾವಾಗ ಬೇಕಾದ್ರೂ ನಾವು ಶಾಪ್ ಮಾಡಬಹುದು. ಸೊ ಲೈಕ್ ಇಟ್ ಈಸ್ 24/7 ಅಂತ ಹೇಳ್ತಾ ಇದ್ದಾರೆ. ಸೊ ಅಡ್ವಾಂಟೇಜಸ್ ಅಲ್ಲಿ ಇಷ್ಟೂನು ಕೂಡ ಬರಿಬಹುದು. ಸೊ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವೆಶನ್, ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್. ಸೊ ಇದಾದ್ಮೇಲೆ ಡಿಸ್ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್. ಅಡ್ವಾಂಟೇಜಸ್ ಎಲ್ಲಿರುತ್ತೋ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಸೊ ಏನದು ಡಿಸ್ಅಡ್ವಾಂಟೇಜಸ್ ಅಂದ್ರೆ, ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಇಶ್ಯೂಸ್. ಅಂದ್ರೆ ಸೆಕ್ಯೂರಿಟಿ ರಿಸ್ಕ್ ಆಫ್ ಹ್ಯಾಕಿಂಗ್ ಇರುತ್ತೆ, ಆನ್ಲೈನ್ ಫ್ರಾಡ್ಸ್ ಅಂಡ್ ಮಿಸ್ಯೂಸ್ ಆಫ್ ಪರ್ಸನಲ್ ಅಂಡ್ ಫಿನಾನ್ಷಿಯಲ್ ಡೇಟಾ ಆಗುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಶಾಪ್ ಮಾಡಬೇಕು. ಲ್ಯಾಕ್ ಆಫ್ ಫಿಸಿಕಲ್ ಇನ್ಸ್ಪೆಕ್ಷನ್, ಕಸ್ಟಮರ್ಸ್ ಕೆನಾಟ್ ಟಚ್ ಆರ್ ಟ್ರೈ ಪ್ರಾಡಕ್ಟ್ಸ್ ಬಿಫೋರ್ ಪರ್ಚೇಸಿಂಗ್. ಅಂದ್ರೆ ಇದೆಲ್ಲ ನಾವು ಫಿಸಿಕಲ್ ಆಗಿ ಮಾಡ್ತೀವಿ ಅಂತಾರೆ, ಫಿಸಿಕಲ್ ಸ್ಟೋರ್ ನ ವಿಸಿಟ್ ಮಾಡಬೇಕು. ಆನ್ಲೈನ್ ಅಲ್ಲಿ ಅಂತಂದ್ರೆ ನಾವು ಯಾವುದೇ ರೀತಿ ಪ್ರಾಡಕ್ಟ್ ನ ಟಚ್ ಮಾಡ್ಲಿಕ್ಕಾಗಲ್ಲ, ಜಸ್ಟ್ ನೋಡ್ಬೋದಷ್ಟೇ. ಸೊ ಅದಾದ್ಮೇಲೆ ಬಂದಾದ್ಮೇಲೆ ಪ್ರಾಡಕ್ಟ್ ಹೇಗಿದೆ ಅಂತ ಗೊತ್ತಾಗೋದು. ಅದೇನಾದ್ರು ಸ್ಯಾಟಿಸ್ಫೈ ಇಲ್ಲ ಅಂತಂದ್ರೆ ನಾವು ತಿರ್ಗಾ ವಾಪಸ್ ರಿಟರ್ನ್ ಮಾಡಬೇಕಾಗುತ್ತೆ. ಡಿಪೆಂಡೆನ್ಸ್ ಆನ್ ಇಂಟರ್ನೆಟ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇ ಕಾಮರ್ಸ್ ರಿಕ್ವೈರ್ಸ್ ಎ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅಂಡ್ ಡಿಜಿಟಲ್ ಡಿವೈಸಸ್. ಇಂಟರ್ನೆಟ್ ಫೆಸಿಲಿಟೀಸ್ ಇದ್ರೆ ಮಾತ್ರ ನಾವು ಆನ್ಲೈನ್ ಅಲ್ಲಿ ಶಾಪ್ ಮಾಡಕ್ಕಾಗೋದಿಲ್ಲ, ಅಂದ್ರೆ ಅದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಡೆಲಿವರಿ ಡಿಲೇಸ್, ಕೆಲವೊಂದು ಟೈಮ್ ಶಿಪ್ಪಿಂಗ್ ಇಶ್ಯೂಸ್ ಇರುತ್ತೆ, ಲೇಟ್ ಡೆಲಿವರೀಸ್ ಆರ್ ಡ್ಯಾಮೇಜ್ ಗೂಡ್ಸ್ ಮೇ ಅಕರ್. ಅದನ್ನ ತಿರ್ಗಾ ನಾವು ಅವರಿಗೆ ರೀಫಂಡ್ ಮಾಡಿ, ಐ ಮೀನ್ ತಿರ್ಗಾ ವಾಪಸ್ ರಿಟರ್ನ್ ಮಾಡಿ ನಾವು ರೀಫಂಡ್ ಅಮೌಂಟ್ ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಗೇನ್ ಇಟ್ ಬಿಕಮ್ಸ್ ಎ ಡಿಮೆರಿಟ್ಸ್ ಅಂತ ಹೇಳ್ಬೋದು. ಲಿಮಿಟೆಡ್ ಪರ್ಸನಲ್ ಇಂಟ್ರಾಕ್ಷನ್, ನೋ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಬಿಟ್ವೀನ್ ಬಯರ್ ಅಂಡ್ ಸೆಲ್ಲರ್. ಬಯರ್ ಮತ್ತೆ ಸೆಲ್ಲರ್ ಮಧ್ಯೆ ಯಾವುದೇ ರೀತಿ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸ್, ವೆಬ್ಸೈಟ್ ಕ್ರಾಶಸ್, ಪೇಮೆಂಟ್ ಫೇಲ್ಯೂರ್ಸ್ ಆರ್ ಸರ್ವರ್ ಇಶ್ಯೂಸ್ ಕ್ಯಾನ್ ಇಂಟರಪ್ಟ್ ಟ್ರಾನ್ಸಾಕ್ಷನ್. ಎರಡೆರಡು ಸಲ ಪೇಮೆಂಟ್ ಆಗೋಗ್ಬಿಟ್ಟಿರುತ್ತೆ, ಅಂತ ಟೈಮಲ್ಲಿ ಬಹಳ ಟೆನ್ಷನ್ ಇರುತ್ತೆ. ಸೊ ಇದನ್ನೆಲ್ಲ ಇಶ್ಯೂಸ್ ಬಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲ ಅಂತಂದ್ರೆ ಸರ್ವರ್ ಇರಲ್ಲ, ಪೇಮೆಂಟ್ ಆಗಿರುತ್ತೆ, ಕೆಲವೊಂದು ಟೈಮ್ ಆಗಿಲ್ಲ ಅಂತ ತೋರಿಸ್ತಿರುತ್ತೆ. ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಟೆಕ್ನಿಕಲ್ ರಿಲೇಟೆಡ್. ಇಟ್ ಇಸ್ ಡಿಸ್ಅಡ್ವಾಂಟೇಜಸ್ ಟು ಇ ಕಾಮರ್ಸ್. ರಿಟರ್ನ್ ಅಂಡ್ ರೀಫಂಡ್ ಇಶ್ಯೂಸ್, ನಾನು ಅವಾಗಲೇ ಹೇಳಿದಲ್ಲ, ದ ರಿಟರ್ನ್ ಪ್ರೋಸೆಸ್ ಮೇ ಬಿ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಇನ್ಕನ್ವೀನಿಯಂಟ್ ಅಂತಾನು ಕೂಡ ಆಗಿರುತ್ತೆ. ಸೊ ಇಷ್ಟು ಕೂಡ ಅಡ್ವಾಂಟೇಜಸ್ ಅಂಡ್ disadvantages of e-commerce. Disadvantages is security and privacy, lack of physical inspection, dependence on internet, delivery delays, limited personal interaction, technical problems, return and ರೀಫಂಡ್ ಇಶ್ಯೂಸ್ ಅಂತ ಹೇಳ್ತಿದೀವಿ. ಇದೇ ವಿಡಿಯೋದಲ್ಲಿ ನಾನು ಕಾಂಪೊನೆಂಟ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್.
ಕಾಂಪೊನೆಂಟ್ಸ್ ಆಫ್ ಇ ಕಾಮರ್ಸ್, ಯಾವ್ದೆಲ್ಲ ಕಾಂಪೊನೆಂಟ್ಸ್ ಇ ಕಾಮರ್ಸ್ ಅಲ್ಲಿ, ಯಾವ್ದೆಲ್ಲ ಕಾಂಪೊನೆಂಟ್ಸ್ ಇಲ್ಲ, ಯಾವ್ದೆಲ್ಲ ಕ್ರೈಟೀರಿಯಾಸ್ ಇದೆ ಅನ್ನೋದನ್ನ ನೋಡೋಣ. ಇ ಕಾಮರ್ಸ್ ವೆಬ್ಸೈಟ್ ಆರ್ ಪ್ಲಾಟ್ಫಾರ್ಮ್, ಅಫ್ಕೋರ್ಸ್ ದ ಆನ್ಲೈನ್ ಇಂಟರ್ಫೇಸ್ ವೇರ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಆರ್ ಡಿಸ್ಪ್ಲೇಡ್ ಅಂಡ್ ಸೋಲ್ಡ್ ಅನ್ನೋದನ್ನ ಇ ಕಾಮರ್ಸ್ ವೆಬ್ಸೈಟ್ ಇಲ್ಲ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಪ್ರಾಡಕ್ಟ್ ಕ್ಯಾಟ್ಲಾಗ್ ಅಂತಾರೆ ಡೀಟೇಲ್ಸ್ ಆಫ್ ದಿ ಪ್ರಾಡಕ್ಟ್, ಇಮೇಜ್ ಇರುತ್ತೆ, ಡಿಸ್ಕ್ರಿಪ್ಷನ್ಸ್ ಇರುತ್ತೆ, ಪ್ರೈಸ್ ಇರುತ್ತೆ, ಮತ್ತೆ ಅವೈಲಬಿಲಿಟಿನೂ ಕೂಡ ಇರುತ್ತೆ. ನೆಕ್ಸ್ಟ್ ಶಾಪಿಂಗ್ ಕಾರ್ಟ್ ಅಲೋಸ್ ಕಸ್ಟಮರ್ಸ್ ಟು ಸೆಲೆಕ್ಟ್ ಆಡ್ ರಿಮೂವ್ ಪ್ರಾಡಕ್ಟ್ಸ್ ಬಿಫೋರ್ ಪರ್ಚೇಸ್ ಅಂತಾನು ಕೂಡ ಹೇಳ್ಬೋದು. ಈ ಕಾಂಪೋನೆಂಟ್ ಕೂಡ ಇರುತ್ತೆ. ಪೇಮೆಂಟ್ ಸಿಸ್ಟಮ್, ಅಫ್ಕೋರ್ಸ್ ಇದು ಯು ಪಿ ಐ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಸ್, ಡಿಜಿಟಲ್ ವಾಲೆಟ್ಸ್ ಅನ್ನೋದು ಪೇಮೆಂಟ್ ಸಿಸ್ಟಮ್ ಕೂಡ ಲೈಕ್ ಒನ್ ಆಫ್ ದಿ ಕಾಂಪೋನೆಂಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದಾದ್ಮೇಲೆ ಆರ್ಡರ್ ಪ್ರೊಸೆಸಿಂಗ್ ಸಿಸ್ಟಮ್ ಮ್ಯಾನೇಜಸ್ ಆರ್ಡರ್ ಕನ್ಫರ್ಮೇಶನ್, ಇನ್ವಾಯ್ಸಿಂಗ್ ಅಂಡ್ ಟ್ರಾನ್ಸಾಕ್ಷನ್ ರೆಕಾರ್ಡ್ಸ್. ಆರ್ಡರ್ ಕನ್ಫರ್ಮ್ ಆಗಿರೋಂಥದ್ದು ಒಂದು ಬಾಕ್ಸ್ ಇರುತ್ತೆ. ನಮಗೂ ಕೂಡ ಅದು ಲೈಕ್ ನಮ್ದು ಆರ್ಡರ್ ಕನ್ಫರ್ಮ್ ಆಗಿದೆ ಅನ್ನೋದು ನಮಗೆ ಬೀಪ್ ಮೆಸೇಜ್ ಅಲ್ಲೇ ರಿಫ್ಲೆಕ್ಟ್ ಆಗುತ್ತೆ. ಲಾಜಿಸ್ಟಿಕ್ ಅಂಡ್ ಡೆಲಿವರಿ ಸಿಸ್ಟಮ್ ಹ್ಯಾಂಡಲ್ಸ್ ಪ್ಯಾಕೇಜಿಂಗ್, ಶಿಪ್ಪಿಂಗ್ ಅಂಡ್ ಡೆಲಿವರಿ ಆಫ್ ದಿ ಪ್ರಾಡಕ್ಟ್. ಯಾವ ಕಾರ್ಟ್ ಅಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ಅದರಲ್ಲಿ ಟ್ರ್ಯಾಕ್ ಮಾಡ್ಬೋದು, ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಕಸ್ಟಮರ್ ಸಪೋರ್ಟ್ ಆರ್ CRM ಹೆಲ್ಪ್ಸ್ ಮ್ಯಾನೇಜ್ ಕಸ್ಟಮರ್ ಕ್ವೆರೀಸ್, ಕಂಪ್ಲೇಂಟ್ಸ್ ಅಂಡ್ ಆಫ್ಟರ್ ಸೇಲ್ ಸರ್ವಿಸಸ್. ಅಂದ್ರೆ ಲೈಕ್ ಮ್ಯಾನೇಜ್ ಕಸ್ಟಮರ್ ಕ್ವೆರೀಸ್, ಕಸ್ಟಮರ್ ಕಂಪ್ಲೇಂಟ್ಸ್ ಆಗಿರ್ಬೋದು, ಕಸ್ಟಮರ್ಸ್ಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ಸೇಲ್ಸ್ ಆದ್ಮೇಲೂ ಕೂಡ ಇವರು ಸಪೋರ್ಟ್ ಮಾಡ್ತಾರೆ. ಸೆಕ್ಯೂರಿಟಿ ಸಿಸ್ಟಮ್ ಪ್ರೊಟೆಕ್ಟ್ ಟ್ರಾನ್ಸಾಕ್ಷನ್ ಅಂಡ್ ಕಸ್ಟಮರ್ ಡೇಟಾ ಅಂತ ಹೇಳ್ಬೋದು. ಕಸ್ಟಮರ್ದು ಯಾವುದೇ ರೀತಿ ಡೇಟಾನ ಮಿಸ್ಯೂಸ್ ಮಾಡ್ಕೊಳಲ್ಲ. ಸೊ ಇಷ್ಟು ಕೂಡ ಕಾಂಪೋನೆಂಟ್ಸ್ ಲೈಕ್ ನಮ್ದು ಇ ಕಾಮರ್ಸ್ ಅಲ್ಲಿ ಇರುತ್ತೆ. ಯಾವ್ದಾದ್ರು ಒಂದು ವೆಬ್ಸೈಟ್ ಇಲ್ಲ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಪ್ರಾಡಕ್ಟ್ ಕ್ಯಾಟ್ಲಾಗು, ಶಾಪಿಂಗ್ ಕಾರ್ಡು, ಪೇಮೆಂಟ್ ಸಿಸ್ಟಮು, ಸೊ ಆರ್ಡರ್ ಪ್ರೊಸೆಸಿಂಗ್ ಸಿಸ್ಟಮು, ಲಾಜಿಸ್ಟಿಕ್ಸ್ ಅಂಡ್ ಡೆಲಿವರಿ ಸಿಸ್ಟಮು, ಕಸ್ಟಮರ್ ಸಪೋರ್ಟ್ ಆರ್ CRM, ಸೆಕ್ಯೂರಿಟಿ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಸ್ಟೂಡೆಂಟ್ಸ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್ ಡಿಸ್ಕಸ್ ಮಾಡಿದ್ದೀನಿ, ಜೊತೆಲಿ ಕಾಂಪೋನೆಂಟ್ಸ್ ಆಫ್ ಇ ಕಾಮರ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಇನ್ನ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.